ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಹೊಸ ರೀತಿಯ ಸೀರೆ ಕುಚ್ಚಿನ ಡಿಸೈನ್ ನೋಡೋಣ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊಸ ಸ್ಟಿಚ್ ಇದು. ಪೂರ್ತಿ ವಿಡಿಯೋ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಅರ್ಧದಲ್ಲಿ ಕಟ್ ಮಾಡಿದರೆ ನಿಮಗೆ ಡಿಸೈನ್ ಗೊತ್ತಾಗಲ್ಲ. ಅದರಿಂದ ಪೂರ್ತಿ ವಿಡಿಯೋ ನೋಡಿ. ತುಂಬ ಚೆನ್ನಾಗಿರೋ ಡಿಸೈನ್ ಇದು. ಸೀರೆಗಳಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಪ್ರಾರಂಭ ಮಾಡೋಣ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರು ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಮೊದಲು ಬಟ್ಟೆ ಲಾಕ್ ಮಾಡೋಣ. ಆಮೇಲೆ 3 ಚೈನು ಫಸ್ಟು ಯಾವಾಗಿನ ಹಾಗೆ ಕುಚ್ಚಿಗೆ, ಮತ್ತೆ 3 ಚೈನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಮತ್ತೆ 3 ಚೈನು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸೇರಿಸಿ ಬಟ್ಟೆಗೆ. ಅಂದರೆ 3 ಸಾರಿ 3 ಚೈನು, ಡಬಲ್ ಆರ್ಚ್ ಕುಚ್ಚು ಬೇಸು. ನಾನು ಯಾವಾಗಲೂ ಹೇಳ್ತೀನಲ್ವ ಅದೇ. ಈಗ ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ರೌಂಡ್ ಬೀಡ್ಸ್ ಸೇರಿಸ್ತಾ ಇದ್ದೀನಿ. ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಬಟ್ಟೆಗೆ ಲಾಕು, ಮತ್ತೆ 3 ಚೈನು, 5 ಸಾರಿ 3 ಚೈನು, ಡಬಲ್ ಆರ್ಚ್ ಕುಚ್ಚು ಬೇಸು, ಮತ್ತೆ 3 ಚೈನು, ಬಟ್ಟೆಗೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು, ಒಂದು 2 3 4 ಆಯಿತು. ಇನ್ನೊಂದು ಸರಿ ಈ ಥರ 5 ಸಾರಿ 3 ಚೈನು, ಮತ್ತು ಇದೇ ಥರ ಮಣಿ ಸೇರಿಸ್ಕೊಳ್ಳಿ. ಮತ್ತೆ 5 ಸಾರಿ, ಮತ್ತೆ ಮಣಿ, ಮತ್ತೆ 5 ಸಾರಿ. ಈ ಥರ ಪೂರ್ತಿ ಸೀರೆ ಮಾಡ್ಕೊಳ್ಳಿ. ಎಂಡಲ್ಲಿ 3 ಸಾರಿ, ಸ್ಟಾರ್ಟ್ ಮತ್ತು ಎಂಡು 3 ಸಾರಿ 3 ಚೈನು, ಮಧ್ಯದಲ್ಲೆಲ್ಲ 5 ಸಾರಿ. ಗೊತ್ತಿದೆ, ನಾನು ಮೊದಲೇ ಹೇಳಿದ್ದೀನಿ. ನಾನು ಮೊದಲಿನ ವೀಡಿಯೋಗಳು ನೋಡ್ಕೊಳ್ಳಿ ಒಂದು ಸರಿ, ಗೊತ್ತಾಗಿಲ್ಲ ಅಂದರೆ. ಮತ್ತು ಪೂರ್ತಿ ಆದಮೇಲೆ ವರ್ಕ್ ಟರ್ನ್ ಮಾಡಿ ಚೈನ್ ಮೇಲೆ ಚೈನ್ ಹಾಕ್ಕೊಂಡು ಬೀಡ್ ಸುತ್ತಲ 5 ಚೈನು ಅದು ಮಾಡ್ಬೋದು. ಇಲ್ಲ ಬೀಡ್ ಹಿಂದ್ಗಡೆ ಚೈನಲ್ಲಿ ಇಲ್ಲಿ ದಾರದಲ್ಲಿ ಬೀಡ್ ಹಿಂದ್ಗಡೆ ದಾರದಲ್ಲಿ ಆರ್ಚ್ ಮಾಡ್ಕೋಬೋದು. ನಾನು ಬೀಡ್ ಹಿಂದ್ಗಡೆ ದಾರದಲ್ಲಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನಿಮಗೆ. ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟು ಮತ್ತೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಮೂರು ಚೈನ್ ಮಾಡಿ ಅದು ಎಲ್ಲಿ ಲಾಕ್ ಆಗಿದೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮೊದಲಿನ ರೋದಲ್ಲಿ ಎಲ್ಲಿ ಲಾಕ್ ಆಗಿದೆಯೋ ಅಲ್ಲೇ ಲಾಕ್ ಮಾಡ್ಕೊಳ್ಳಿ, ಆ ಸಿಂಗಲ್ ಕ್ರೋಶೆ ಮೇಲೆ. ಮತ್ತೆ 3 ಚೈನು, ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿದ್ದೀವಲ್ವ ಅಲ್ಲೇ ಅದರ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಹಾಕಿ ಇಲ್ಲಿ ಬೀಡ್ನ ಹಿಂಭಾಗದ ದಾರದಲ್ಲಿ, ಈ ದಾರದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಎರಡು, 3, 4, 5, 6, 7, 8, 9,
11 ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಈ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. 11 ಡಬಲ್ ಕ್ರೋಶೆ ಹಾಕಿದ್ದೀನಿ. ಅದೇ ರೀತಿ ಇಲ್ಲಿ ಚೈನ್ ಮೇಲೆ ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ನ ಹಿಂದಿನ ಭಾಗದ ದಾರದಲ್ಲಿ ಈ ಥರ ಆರ್ಚ್ ಮಾಡ್ಕೊಳ್ಳಿ ಎಲ್ಲ ಫುಲ್ಲು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಆರ್ಚ್ ಮಾಡಿದ್ದೀನಿ, ನಾರ್ಮಲಾಗಿ ನಾವು ಯಾವಾಗಲೂ ಎಲ್ಲ ಆರ್ಚ್ ಮಾಡ್ದಂಗೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಬೇರೆ ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡಿದ್ದೀನಿ, ಒಂದು ಆರ್ಚ್ ಮಾಡಿದ್ದೀನಿ. ಈಗ ಇಲ್ಲಿ ಸೇರಿಸ್ಕೊಂಡಿದ್ದೀರಿ ದಾರ ಅಂತ ಇಟ್ಕೊಳ್ಳಿ. ಈ ಲಾಕು ಇಲ್ಲಿ ನೀವು ದಾರ ಸೇರಿಸ್ಕೊಂಡಿದ್ದೀರಿ ಅಂದರೆ ಇಲ್ಲಿ ಫಸ್ಟ್ 3 ಚೈನ್ ಬರುತ್ತೆ. ಆ 3 ಚೈನ್ಗೆ 3 ಚೈನ್ ಹಾಕ್ಕೊಳ್ಳಿ, ಅದು ಕುಚ್ಚಿಗಿರೋದು 3 ಚೈನ್ ಹಾಕ್ಕೊಂಡು ಅದು ಮೊದಲಿನ ರೋದಲ್ಲಿ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ಈ ಆರ್ಚ್ನ ಫಸ್ಟ್ ಚೈನಲ್ಲಿ, ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಫಸ್ಟ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ, ಈ ಫಸ್ಟ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ, ಈ ಥರ ಡಬಲ್ ಕ್ರೋಶೆ ಮಾಡಿಬಿಟ್ಟು ಸ್ವಲ್ಪ ಉದ್ದ ಎಳ್ಕೊಳ್ಳಿ. ಉದ್ದ ಎಳ್ಕೊಂಡು ಈ ಥರ ಇಷ್ಟು ಉದ್ದ ಎಳ್ಕೊಳ್ಳಿ. ಉದ್ದ ಎಳ್ಕೊಂಡು ಸ್ವಲ್ಪ ಟರ್ನ್ ಮಾಡಿ ವರ್ಕು. ಈ ಡಬಲ್ ಕ್ರೋಶೆಲಿ ಸಿಂಗಲ್ ಕ್ರೋಶೆ ಥರ ಹಿಂಗೆ ತಗೊಂಬನ್ನಿ. ಸಿಂಗಲ್ ಕ್ರೋಶೆ ಹಾಕುವಾಗ ಹೆಂಗೆ ತರ್ತೀವೋ ಹಾಗೆ, ಆದರೆ ಸಿಂಗಲ್ ಕ್ರೋಶೆ ಮಾಡೋದಲ್ಲ. ದಾರ ತಗೊಂಡು ಈ ಒಂದು ಈಗ ತಂದಿರೋ ದಾರಕ್ಕೆ ಸೇರಿಸ್ಕೊಳ್ಳಿ. ಇದು ಉದ್ದ ಎಳೆದಿರೋದು ಹಾಗೆ ಇರುತ್ತೆ. ಹಿಂಗೆ ತಂದು ಇಲ್ಲಿ ಇದನ್ನು ಸಿಂಗಲ್ ಕ್ರೋಶೆ ಥರ ಒಂದು ಮಾತ್ರ ತಗೊಳ್ಳೋದು. ಇದು ಸಿಂಗಲ್ ಕ್ರೋಶೆ ಅಂದರೆ ಇದೆರಡನ್ನು ತಗೊಳ್ತೀವಿ. ಈ ಥರ ಉದ್ದ ಎಳ್ಕೊಳ್ಳಿ. 2 ಆಯಿತು. ಇದೇ ಥರ ಇನ್ನು 3 ಈ ಥರ ತನ್ನಿ, ಇಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಉದ್ದ ಎಳೀರಿ. 3 ನೋಡಿ, ಈ ಇದರಲ್ಲಿ ಈ ಥರ ತನ್ನಿ, ಇಲ್ಲಿ ಲಾಕ್ ಮಾಡಿ. 4 ಆಯಿತು. ಇನ್ನೊಂದು ಸೇರಿಸ್ಕೊಳ್ಳಿ. ಈ ಥರ 5 ಅಥವಾ ಈಗ ನಿಮ್ಮ ಡಬಲ್ ಕ್ರೋಶೆ ಎಷ್ಟು ಉದ್ದ ಅದನ್ನು ಹೊಂದ್ಕೊಂಡು, ಚಿಕ್ಕದಾಗಿದ್ದರೆ 5 ಸಾಕು, ಸ್ವಲ್ಪ ದೊಡ್ಡದಿದೆ ಅದರಿಂದ 6 ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡಿಕೊಂಡು ಆಮೇಲೆ ಎಲ್ಲದ್ರ ಒಳಗಡೆ ತಗೊಂಡ್ಬನ್ನಿ. ದಾರ ತಗೊಂಬಂದು ಲಾಕ್ ಮಾಡಿ. ಈ ಥರ ಈಗ ಒಂದು ಮಣಿ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಮಣಿ ಸೇರಿಸ್ಕೊಳ್ಳಿ. ನೋಡಿ, ಈಗ ಇಲ್ಲಿ ಒಂದು ಚೈನ್ ಬಿಟ್ಬಿಡಿ, ಸ್ಕಿಪ್ ಮಾಡಿ. ಡಬಲ್ ಕ್ರೋಶೆಯಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಮಾಡಿದ್ದೀವಿ, ಸೆಕೆಂಡ್ ಡಬಲ್ ಕ್ರೋಶೆ ಬೇಡ. 3ನೇ ಡಬಲ್ ಕ್ರೋಶೆಯಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡಿ. ಈ ಥರ ನಾರ್ಮಲಾಗಿ ಡಬಲ್ ಕ್ರೋಶೆ ಮಾಡ್ತೀವಿ. ಇದನ್ನು ಸ್ವಲ್ಪ ಉದ್ದಳ್ಕೊಳ್ಳಿ. ಹೀಗೆ ಒಂದು ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ನೋಡಿ, ಈ ಥರ ತಗೊಂಬನ್ನಿ. ಫಸ್ಟ್ ಸಿಂಗಲ್ ಕ್ರೋಶೆಗೆ ತರೋ ಥರ. ಆಮೇಲೆ ಆ ದಾರನ ಇದರ ಒಳಗಿಂದ ತನ್ನಿ, ಈಗ ತಂದಿರೋ ದಾರದಲ್ಲಿ ಉದ್ದಳಿರಿ. 2 ಆಯಿತು. 3 ಈ ಥರ ತನ್ನಿ, ಇದರೊಳಗಿಂದ ಹಿಂಗೆ ತನ್ನಿ. 4 5 ನೋಡಿ, ಈ ಥರ ತನ್ನಿ, ಇದರೊಳಗಿಂದ ತನ್ನಿ. 6 ಆಮೇಲೆ ಈ ದಾರ ತಗೊಂಡು ಇದೆಲ್ಲದರ ಒಳಗಿಂದ ತನ್ನಿ, ಲಾಕ್ ಮಾಡಿ, ಮಣಿ ಸೇರಿಸಿ.
ಮಣಿ ಸೇರಿಸಿ ಆಮೇಲೆ ನೆಕ್ಸ್ಟು ಇಲ್ಲಿ ಒಂದು ಬಿಡಿ, ನೆಕ್ಸ್ಟ್ ಡಬಲ್ ಕ್ರೋಶೆ, ಅದನ್ನು ನೆಕ್ಸ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಸ್ವಲ್ಪ ಉದ್ದ ಈ ಥರ ಇಷ್ಟು ಉದ್ದ ಎಳೆದ್ರೆ ಸಾಕು. ಎಲ್ಲ ಒಂದೇ ರೀತಿ ಉದ್ದ ತಗೊಂಬನ್ನಿ. ಈ ಥರ ದಾರ ತಂದು ಇದರ ಒಳಗಿಂದ ತಗೊಂಡು ಉದ್ದ ಎಳೀರಿ. ಆಮೇಲೆ ಈ ಥರ ತಂದು ಹಿಂಗೆ ತಂದು ಅದನ್ನು ಲಾಕ್ ಮಾಡಿ ಮತ್ತೆ ಉದ್ದ ಎಳೀರಿ. ನೋಡಿ, ಸಿಂಗಲ್ ಕ್ರೋಶಿಗೆ ತಂದಂಗೆ ತರೋದು, ಸಿಂಗಲ್ ಕ್ರೋಶೆ ಮಾಡಲ್ಲ, ಅದರೊಳಗಿಂದ ದಾರ ತರೋದು, ಉದ್ದ ಎಳೆಯೋದು. 4 ಆಯಿತು. 5 6 ಎಲ್ಲ ಜೊತೆಯಲ್ಲಿ ಸೇರಿಸ್ಕೊಳ್ಳಿ. ಒಂದು ಈ ಥರದ್ದು ನಾನು ಮೊದಲೇ ಒಂದು ಮಾಡಿದ್ದೀನಿ ಸ್ಲ್ಯಾಂಟಿಂಗ್ ಪೆಟಲು. ಇದು ಅದರಲ್ಲಿ ಒಂದು ವೇರಿಯೇಷನು. ಇದು ಬಿಡಿ, ಈ ಕಡೆ ನೆಕ್ಸ್ಟು ಡಬಲ್ ಕ್ರೋಶೆಲಿ ಒಂದು ಡಬಲ್ ಕ್ರೋಶೆ, ಆಮೇಲೆ ಸ್ವಲ್ಪ ಉದ್ದಡೇರಿ, ಈ ಥರ ತನ್ನಿ ಲಾಕ್ ಮಾಡಿ ಉದ್ದಡೇರಿ. ಸಿಂಗಲ್ ಕ್ರೋಶೆ ಥರ ತನ್ನಿ ಲಾಕ್ ಮಾಡಿ ಉದ್ದಡೇರಿ. 3 ಆಯಿತು. ಈ ಥರ ತನ್ನಿ ಲಾಕ್ ಮಾಡಿ ಉದ್ದಡೇರಿ. 4 5 6 ಎಲ್ಲ ತಂದು ಒಟ್ಟಿಗೆ ತಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಮಣಿ, ಮತ್ತೆ ಇದು ಬಿಟ್ಟು ನೆಕ್ಸ್ಟು ಈ ಡಬಲ್ ಕ್ರೋಶೆ, ಈ ಥರ ಉದ್ದಳೇರಿ. ಈ ಥರ ದಾರ ತನ್ನಿ ಲಾಕ್ ಮಾಡಿ ಉದ್ದಳೇರಿ. ಈ ಥರ ತಗೊಂಬನ್ನಿ ಲಾಕ್ ಮಾಡಿ ಉದ್ದಳೇರಿ. ಹಿಂಗೆ ತಂದು ಲಾಕ್ ಮಾಡಿ ಉದ್ದಳೇರಿ. 5 ನೋಡಿ, ಈ ಥರ ತನ್ನಿ ಲಾಕ್ ಮಾಡಿ ಉದ್ದಳೇರಿ. ಅದನ್ನು ಎಲ್ಲ ಸೇರಿಸಿ ಲಾಕ್ ಮಾಡಿ. ಮಣಿ ಸೇರಿಸಿ ಮಣಿ ಸೇರಿಸಿ ಆಮೇಲೆ ಲಾಸ್ಟ್ ಇನ್ನೊಂದಿದೆ, ಇಲ್ಲ ಇದು ಬಿಟ್ಟು ಇದು ಲಾಸ್ಟ್. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದ ಎಳೀರಿ. ದಾರ ಈ ಥರ ಬನ್ನಿ, ದಾರ ತಂದು ಲಾಕ್ ಮಾಡಿ ಉದ್ದ ಎಳೀರಿ. ದಾರ ತನ್ನಿ ಲಾಕ್ ಮಾಡಿ ಉದ್ದ ಎಳೀರಿ. 4 ಆಯಿತು. 5 6 ಈಗ ದಾರ ತಗೊಂಡು ಎಲ್ಲದರ ಒಳಗಡೆ ತನ್ನಿ, ಆಮೇಲೆ ಲಾಕ್ ಮಾಡಿ. ಆಮೇಲೆ ಈ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ, ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸಿಂಗಲ್ ಕ್ರೋಶೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಿ ಜಾಗ ಇದ್ದರೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಪೆಟಲ್ಸ್, ಸ್ಲ್ಯಾಂಟಿಂಗ್ ಪೆಟಲ್ಸ್. ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಕಂಪ್ಲೀಟ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಚೆನ್ನಾಗಿ ಕಾಣಿಸುತ್ತಲ್ವಾ? ಮುಂದಿನ ಡಿಸೈನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.